ನಾನು ಅನುಪಮ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಲಾಸ್ಟ್ ಸೀಸನಲ್ಲಿ. ಸಿರಿ ಅವ್ರು ಹೇಳ್ತಾ ಇದ್ರು ಮನೆಯಲ್ಲಿ, ನನಗೆ ನಮ್ರತ ಸ್ವಲ್ಪ ಅನುಪಮ ಗೌಡ ತರ ಅನ್ನಿಸ್ತಾರೆ ಹಳೆ ಕಂಟೆಸ್ಟೆಂಟಿಗೆ ಕಂಪೇರ್ ಮಾಡುವಾಗ ಅಂತ. ನನಗನ್ಸುತ್ತೆ ಸಾಕಷ್ಟು ವಿಚಾರದಲ್ಲಿ ನೀವಿಬ್ರು ಒಂದೇ ತರ ಅನ್ಸ್ತೀರಾ, ಸ್ಪೆಷಲಿ ಕಾಮಿಡಿ ಮಾಡೋ ವಿಚಾರದಲ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಮಾಡೋ ವಿಚಾರದಲ್ಲಾಗಿರ್ಬೋದು. ಸ್ಕೂಲ್ ಟಾಸ್ಕ್ ಬಂದಾಗಂತೂ ನಿಮ್ಮ ಎಂಟರ್ಟೈನ್ಮೆಂಟು ಮತ್ತೆ ತುಕಾಲಿ ಅವ್ರದ್ದು ಪೀಕಲ್ಲಿ ಇತ್ತದು. ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಅಕಸ್ಮಾತ್ ಇಷ್ಟ ಇತ್ತು ಅಂದ್ರೆ ಅದೊಂದು ಎಪಿಸೋಡ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿತ್ತದು ಅಂತ ಹೇಳಿ. ಓಕೆ, ತುಕಾಲಿದು ಗಾಸಿಪ್ ಅನ್ನೋದೊಂದು ಸೈಡ್ ಬಿಟ್ರೆ ಅವ್ರ ಕಾಮಿಡಿ ಬಗ್ಗೆ ಏನ್ ಹೇಳ್ತೀರಾ? ಈಸ್ ಅ ಗ್ರೇಟ್ ಪರ್ಫಾರ್ಮರ್. ಅಂದರೆ ಅಷ್ಟು ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋದಿದೆ ಗೊತ್ತಾ. ಯಾವುದೋ ಒಂದು ಸಿಚುವೇಶನ್ನ ಅಲ್ಲೇ ವಾಪಸ್ ಕೊಟ್ಬಿಡೋದವರು ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನನ್ನು ನಗ್ಸೋದು ಸಖತ್ ಕಷ್ಟ ಆಯಿತಾ. ಆ ಮನುಷ್ಯ ಅಷ್ಟು ನಗ್ಸಿದ್ದಾರೆ ನನ್ನ, ತುಂಬ ಒಳ್ಳೇದಾಗಲಿ ಅವ್ರಿಗೆ. ಆ್ಯಂಡ್ ಒಳ್ಳೊಳ್ಳೆ ಅವ್ರಿಗೊಂದು ಕೊರಗಿದೆ, ಅಂದರೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಾನು ಮೇನ್ ಸ್ಟ್ರೀಮ್ ಸಿನಿಮಾಗಳು ಮಾಡಬೇಕು ಅಂತ, ಅದೆಲ್ಲ ಸಿಗಲಿ ಅವ್ರು ಹೊರಗಡೆ ಬಂದಿದ ತಕ್ಷಣ. ಆ್ಯಂಡ್ ಆಲ್ಸೋ ಅವ್ರ ಹೆಂಡತಿ ಸಿಕ್ಕಾಪಡೆ ಕ್ಯೂಟು. ಅವ್ರನ್ನ ಇದುವರೆಗೂ 3 ವರ್ಷ ಆಯ್ತಂತೆ ಮದುವೆ ಆಗಿ. ಹನಿಮೂನ್ ಕರ್ಕೊಂಡು ಹೋಗಿಲ್ಲ ಮನುಷ್ಯ, ಒಂದು ಮಾಲ್ ಕರ್ಕೊಂಡು ಹೋಗಿಲ್ಲ, ಒಂದು ಸಿನಿಮಾ ತೋರಿಸಿಲ್ವಂತೆ. ಅದೆಲ್ಲ ಆಚೆ ಬಂದಮೇಲೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ ಆ ಮನುಷ್ಯ, ಒಳ್ಳೇದಾಗಲಿ. ಓಕೆ, ನಮ್ರತಾ ಅವರು ಮನೆಯಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಹೊರಗೆ ಬಂದಮೇಲೆ ಸ್ನೇಹಿತ ಜೊತೆ ಮಾತಾಡೋದಿಲ್ಲ ಅಂತೇಳಿ. ಅದೊಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂತ? ಐ ಡೋಂಟ್ ವಾಂಟ್ ನೋ ಕಮೆಂಟ್ಸ್. ಓಕೆ, ಇದ್ರ ಮೇಲೆ ನನಗೂ ಕೇಳಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ.